ಸರ್ವೆಯಲ್ಲಿ ಬಿಬಿಎಂಪಿ ಸಿಬ್ಬಂದಿ ಏನು ಕಳ್ಳಾಟ ಆಡ್ತಾ ಇದ್ರು, ಈ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ಸರ್ಕಾರದ ಮುಖಕ್ಕೆ ಕನ್ನಡಿ ಹಿಡಿದಿತ್ತು. ಈ ವಿಚಾರದ ವರದಿಯನ್ನ ಮಾಡಿತ್ತು. ಇದೀಗ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಆಗಿದೆ. ನಮ್ಮ ಸತತ ವರದಿಯ ಪರಿಣಾಮ ಮೂವರನ್ನ ಅಮಾನತು ಮಾಡಲಾಗಿದೆ. ಎಚ್ಸಿಆರ್ ಲೇಔಟ್ ಉಪವಿಭಾಗದ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ. ಬಿಬಿಎಂಪಿ ಕಂದಾಯ ವಿಭಾಗದ ಪರಿವೀಕ್ಷಕ ರಮೇಶ್, ಕಂದಾಯ ವಸೂಲಿಗಾರ ಪೆದ್ದರಾಜು, ಸಂದಿಲ್ ಇವರುಗಳನ್ನ ಅಮಾನತು ಮಾಡಲಾಗಿದೆ. ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ರಾತ್ರೋರಾತ್ರಿ ಮನೆ ಮನೆಗೆ ಹೋಗಿ ಸ್ಟಿಕ್ಕರ್ಗಳನ್ನ ಅಂಟಿಸಿ ಬರ್ತಾ ಇದ್ರು. ಸಮೀಕ್ಷೆ ಸಂಪೂರ್ಣವಾಗಿದೆ ಅಂತ ಕಂಡ ಮನೆಗಳಿಗೆ ಹೋಗಿ ಸುಮ್ಮನೆ ಸ್ಟಿಕ್ಕರ್ ಅಂಟಿಸಿ ಬರ್ತಾ ಇದ್ದದ್ದು ಕ್ಯಾಮೆರಾದಲ್ಲಿ ಸರಿಯಾಗಿತ್ತು. ರಿಪಬ್ಲಿಕ್ ಕನ್ನಡ ಈ ಕುರಿತಾದ ರಿಯಾಲಿಟಿ ಚೆಕ್ ಅನ್ನ ಕೂಡ ಮಾಡಿತ್ತು. ಇದೀಗ ಕ್ರಮ ಕೈಗೊಳ್ಳಲಾಗಿದೆ. ಬಿಬಿಎಂಪಿ ಸಿಬ್ಬಂದಿಯ ಕಳ್ಳಾಟವನ್ನ ರಿಪಬ್ಲಿಕ್ ಕನ್ನಡ ಬಯಲು ಮಾಡಿತ್ತು. ಇದೀಗ ಮೂವರು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ. ಎಚ್ಸಿಆರ್ ಲೇಔಟ್ ಉಪವಿಭಾಗದ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ. ಇನ್ನಾದ್ರೂ ಕಳ್ಳಾಟ ನಿಲ್ಲತ್ತಾ, ಸರ್ವೆ ಸರಿಯಾಗಿ ನಡೆಯುತ್ತಾ ಕಾದು ನೋಡಬೇಕಾಗಿದೆ. ಸರ್ವೆಯಲ್ಲಿ ಬಿಬಿಎಂಪಿ ಸಿಬ್ಬಂದಿ ಏನು ಕಳ್ಳಾಟ ಆಡ್ತಾ ಇದ್ರು, ಈ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ಸರ್ಕಾರದ ಮುಖಕ್ಕೆ ಕನ್ನಡಿ ಹಿಡಿದಿತ್ತು. ಈ ವಿಚಾರದ ವರದಿಯನ್ನ ಮಾಡಿತ್ತು. ಇದೀಗ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಆಗಿದೆ. ನಮ್ಮ ಸತತ ವರದಿಯ ಪರಿಣಾಮ ಮೂವರನ್ನ ಅಮಾನತು ಮಾಡಲಾಗಿದೆ. ಎಚ್ಸಿಆರ್ ಲೇಔಟ್ ಉಪವಿಭಾಗದ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ. ಬಿಬಿಎಂಪಿ ಕಂದಾಯ ವಿಭಾಗದ ಪರಿವೀಕ್ಷಕ ರಮೇಶ್, ಕಂದಾಯ ವಸೂಲಿಗಾರ ಪೆದ್ದರಾಜು, ಸಂದಿಲ್ ಇವರುಗಳನ್ನ ಅಮಾನತು ಮಾಡಲಾಗಿದೆ. ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ರಾತ್ರೋರಾತ್ರಿ ಮನೆ ಮನೆಗೆ ಹೋಗಿ ಸ್ಟಿಕ್ಕರ್ಗಳನ್ನ ಅಂಟಿಸಿ ಬರ್ತಾ ಇದ್ರು. ಸಮೀಕ್ಷೆ ಸಂಪೂರ್ಣವಾಗಿದೆ ಅಂತ ಕಂಡ ಮನೆಗಳಿಗೆ ಹೋಗಿ ಸುಮ್ಮನೆ ಸ್ಟಿಕ್ಕರ್ ಅಂಟಿಸಿ ಬರ್ತಾ ಇದ್ದದ್ದು ಕ್ಯಾಮೆರಾದಲ್ಲಿ ಸರಿಯಾಗಿತ್ತು. ರಿಪಬ್ಲಿಕ್ ಕನ್ನಡ ಈ ಕುರಿತಾದ ರಿಯಾಲಿಟಿ ಚೆಕ್ ಅನ್ನ ಕೂಡ ಮಾಡಿತ್ತು. ಇದೀಗ ಕ್ರಮ ಕೈಗೊಳ್ಳಲಾಗಿದೆ. ಬಿಬಿಎಂಪಿ ಸಿಬ್ಬಂದಿಯ ಕಳ್ಳಾಟವನ್ನ ರಿಪಬ್ಲಿಕ್ ಕನ್ನಡ ಬಯಲು ಮಾಡಿತ್ತು. ಇದೀಗ ಮೂವರು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ. ಎಚ್ಸಿಆರ್ ಲೇಔಟ್ ಉಪವಿಭಾಗದ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ. ಇನ್ನಾದ್ರೂ ಕಳ್ಳಾಟ ನಿಲ್ಲತ್ತಾ, ಸರ್ವೆ ಸರಿಯಾಗಿ ನಡೆಯುತ್ತಾ ಕಾದು ನೋಡಬೇಕಾಗಿದೆ. ಸರ್ವೆಯಲ್ಲಿ ಬಿಬಿಎಂಪಿ ಸಿಬ್ಬಂದಿ ಏನು ಕಳ್ಳಾಟ ಆಡ್ತಾ ಇದ್ರು, ಈ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ಸರ್ಕಾರದ ಮುಖಕ್ಕೆ ಕನ್ನಡಿ ಹಿಡಿದಿತ್ತು. ಈ ವಿಚಾರದ ವರದಿಯನ್ನ ಮಾಡಿತ್ತು. ಇದೀಗ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಆಗಿದೆ. ನಮ್ಮ ಸತತ ವರದಿಯ ಪರಿಣಾಮ ಮೂವರನ್ನ ಅಮಾನತು ಮಾಡಲಾಗಿದೆ. ಎಚ್ಸಿಆರ್ ಲೇಔಟ್ ಉಪವಿಭಾಗದ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ. ಬಿಬಿಎಂಪಿ ಕಂದಾಯ ವಿಭಾಗದ ಪರಿವೀಕ್ಷಕ ರಮೇಶ್, ಕಂದಾಯ ವಸೂಲಿಗಾರ ಪೆದ್ದರಾಜು, ಸಂದಿಲ್ ಇವರುಗಳನ್ನ ಅಮಾನತು ಮಾಡಲಾಗಿದೆ. ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ರಾತ್ರೋರಾತ್ರಿ ಮನೆ ಮನೆಗೆ ಹೋಗಿ ಸ್ಟಿಕ್ಕರ್ಗಳನ್ನ ಅಂಟಿಸಿ ಬರ್ತಾ ಇದ್ರು. ಸಮೀಕ್ಷೆ ಸಂಪೂರ್ಣವಾಗಿದೆ ಅಂತ ಕಂಡ ಮನೆಗಳಿಗೆ ಹೋಗಿ ಸುಮ್ಮನೆ ಸ್ಟಿಕ್ಕರ್ ಅಂಟಿಸಿ ಬರ್ತಾ ಇದ್ದದ್ದು ಕ್ಯಾಮೆರಾದಲ್ಲಿ ಸರಿಯಾಗಿತ್ತು. ರಿಪಬ್ಲಿಕ್ ಕನ್ನಡ ಈ ಕುರಿತಾದ ರಿಯಾಲಿಟಿ ಚೆಕ್ ಅನ್ನ ಕೂಡ ಮಾಡಿತ್ತು. ಇದೀಗ ಕ್ರಮ ಕೈಗೊಳ್ಳಲಾಗಿದೆ. ಬಿಬಿಎಂಪಿ ಸಿಬ್ಬಂದಿಯ ಕಳ್ಳಾಟವನ್ನ ರಿಪಬ್ಲಿಕ್ ಕನ್ನಡ ಬಯಲು ಮಾಡಿತ್ತು. ಇದೀಗ ಮೂವರು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ. ಎಚ್ಸಿಆರ್ ಲೇಔಟ್ ಉಪವಿಭಾಗದ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ. ಇನ್ನಾದ್ರೂ ಕಳ್ಳಾಟ ನಿಲ್ಲತ್ತಾ, ಸರ್ವೆ ಸರಿಯಾಗಿ ನಡೆಯುತ್ತಾ ಕಾದು ನೋಡಬೇಕಾಗಿದೆ.
ಸರ್ವೆಯಲ್ಲಿ ಬಿಬಿಎಂಪಿ ಸಿಬ್ಬಂದಿ ಏನು ಕಳ್ಳಾಟ ಆಡ್ತಾ ಇದ್ರು, ಈ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ಸರ್ಕಾರದ ಮುಖಕ್ಕೆ ಕನ್ನಡಿಗಿದ್ದಿತ್ತು. ಈ ವಿಚಾರದ ವರದಿಯನ್ನ ಮಾಡಿತ್ತು. ಇದೀಗ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಆಗಿದೆ. ನಮ್ಮ ಸತತ ವರದಿಯ ಪರಿಣಾಮ ಮೂವರನ್ನ ಅಮಾನತು ಮಾಡಲಾಗಿದೆ. ಎಚ್ಬಿಆರ್ ಲೇಔಟ್ ಉಪವಿಭಾಗದ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ. ಬಿಬಿಎಂಪಿ ಕಂದಾಯ ವಿಭಾಗದ ಪರಿವೀಕ್ಷಕ ರಮೇಶ್, ಕಂದಾಯ ವಸೂಲಿಗಾರ ಪೆದ್ದರಾಜು, ಸಂದಿಲ್ ಇವರುಗಳನ್ನ ಅಮಾನತು ಮಾಡಲಾಗಿದೆ. ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ರಾತ್ರೋರಾತ್ರಿ ಮನೆ ಮನೆಗೆ ಹೋಗಿ ಸ್ಟಿಕ್ಕರ್ಗಳನ್ನ ಅಂಟಿಸಿ ಬರ್ತಾ ಇದ್ರು. ಸಮೀಕ್ಷೆ ಸಂಪೂರ್ಣವಾಗಿದೆ ಅಂತ ಕಂಡ ಮನೆಗಳಿಗೆ ಹೋಗಿ ಸುಮ್ಮನೆ ಸ್ಟಿಕ್ಕರ್ ಅಂಟಿಸಿ ಬರ್ತಾ ಇದ್ದದ್ದು ಕ್ಯಾಮೆರಾದಲ್ಲಿ ಸರಿಯಾಗಿತ್ತು. ರಿಪಬ್ಲಿಕ್ ಕನ್ನಡ ಈ ಕುರಿತಾದ ರಿಯಾಲಿಟಿ ಚೆಕ್ ಅನ್ನ ಕೂಡ ಮಾಡಿತ್ತು. ಇದೀಗ ಕ್ರಮ ಕೈಗೊಳ್ಳಲಾಗಿದೆ. ಬಿಬಿಎಂಪಿ ಸಿಬ್ಬಂದಿಯ ಕಳ್ಳಾಟವನ್ನ ರಿಪಬ್ಲಿಕ್ ಕನ್ನಡ ಬಯಲು ಮಾಡಿತ್ತು. ಇದೀಗ 3 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ. ಎಚ್ಬಿಆರ್ ಲೇಔಟ್ ಉಪವಿಭಾಗದ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ. ಇನ್ನಾದ್ರೂ ಕಳ್ಳಾಟ ನಿಲ್ಲತ್ತಾ, ಸರ್ವೆ ಸರಿಯಾಗಿ ನಡೆಯುತ್ತಾ ಕಾದು ನೋಡಬೇಕಾಗಿದೆ. ಸರ್ವೆಯಲ್ಲಿ ಬಿಬಿಎಂಪಿ ಸಿಬ್ಬಂದಿ ಏನು ಕಳ್ಳಾಟ ಆಡ್ತಾ ಇದ್ರು, ಈ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ಸರ್ಕಾರದ ಮುಖಕ್ಕೆ ಕನ್ನಡಿಗಿದ್ದಿತ್ತು. ಈ ವಿಚಾರದ ವರದಿಯನ್ನ ಮಾಡಿತ್ತು. ಇದೀಗ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಆಗಿದೆ. ನಮ್ಮ ಸತತ ವರದಿಯ ಪರಿಣಾಮ ಮೂವರನ್ನ ಅಮಾನತು ಮಾಡಲಾಗಿದೆ. ಎಚ್ಬಿಆರ್ ಲೇಔಟ್ ಉಪವಿಭಾಗದ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ. ಬಿಬಿಎಂಪಿ ಕಂದಾಯ ವಿಭಾಗದ ಪರಿವೀಕ್ಷಕ ರಮೇಶ್, ಕಂದಾಯ ವಸೂಲಿಗಾರ ಪೆದ್ದರಾಜು, ಸಂದಿಲ್ ಇವರುಗಳನ್ನ ಅಮಾನತು ಮಾಡಲಾಗಿದೆ. ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ರಾತ್ರೋರಾತ್ರಿ ಮನೆ ಮನೆಗೆ ಹೋಗಿ ಸ್ಟಿಕ್ಕರ್ಗಳನ್ನ ಅಂಟಿಸಿ ಬರ್ತಾ ಇದ್ರು. ಸಮೀಕ್ಷೆ ಸಂಪೂರ್ಣವಾಗಿದೆ ಅಂತ ಕಂಡ ಮನೆಗಳಿಗೆ ಹೋಗಿ ಸುಮ್ಮನೆ ಸ್ಟಿಕ್ಕರ್ ಅಂಟಿಸಿ ಬರ್ತಾ ಇದ್ದದ್ದು ಕ್ಯಾಮೆರಾದಲ್ಲಿ ಸರಿಯಾಗಿತ್ತು. ರಿಪಬ್ಲಿಕ್ ಕನ್ನಡ ಈ ಕುರಿತಾದ ರಿಯಾಲಿಟಿ ಚೆಕ್ ಅನ್ನ ಕೂಡ ಮಾಡಿತ್ತು. ಇದೀಗ ಕ್ರಮ ಕೈಗೊಳ್ಳಲಾಗಿದೆ. ಬಿಬಿಎಂಪಿ ಸಿಬ್ಬಂದಿಯ ಕಳ್ಳಾಟವನ್ನ ರಿಪಬ್ಲಿಕ್ ಕನ್ನಡ ಬಯಲು ಮಾಡಿತ್ತು. ಇದೀಗ 3 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ. ಎಚ್ಬಿಆರ್ ಲೇಔಟ್ ಉಪವಿಭಾಗದ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ. ಇನ್ನಾದ್ರೂ ಕಳ್ಳಾಟ ನಿಲ್ಲತ್ತಾ, ಸರ್ವೆ ಸರಿಯಾಗಿ ನಡೆಯುತ್ತಾ ಕಾದು ನೋಡಬೇಕಾಗಿದೆ.